ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಆಯಸ್ಸು ಸುಸ್ತಾಗ್ತಿದೆ ಅಂತ ಹಿರಿಯರು ಹೇಳ್ತಾ ಇದ್ರು ಹಿಂದೆ. ನಾವೆಲ್ಲ ತುಂಬಾ ಕೆಲಸ ಮಾಡಿ ಬಂದ್ಮೇಲೆ ನಾವು ಸುಸ್ತಾಗ್ತಿದೆಯಪ್ಪ, ಏನಾದ್ರೂ ಬಾಯಾರಿಕೆ ಕೊಡುವಂತ ಕೇಳುವಂತ ಪದ್ಧತಿಗಳು ನಮ್ಮ ಅಜ್ಜನ ಕಾಲದಲ್ಲಿ ನಾವೆಲ್ಲ ಕೇಳಿಸ್ಕೊಂಡಿದ್ವಿ. ಈಗೇನಾಗಿದೆ, ಯಂಗ್ಸ್ಟರ್ ಇಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸುಸ್ತು ಸುಸ್ತು ಸುಸ್ತು. ಈ ಸುಸ್ತನ್ನ ಅಸ್ತು ಅಂತ ನಾವು ಹೇಳ್ಕೊಳ್ತಾ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿನಿತ್ಯವೂ ಸುಸ್ತೆ. ಆ ಸುಸ್ತಿಂದ ಹೊರಗಡೆ ಬರಬೇಕು ಅಂದ್ರೆ ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆ ಹೇಗೆ ಸಹಾಯಕ್ಕೆ ಬರುತ್ತೆ, ಆ ಒಂದು ಸದೃಢತ್ವ, ಆ ಶಕ್ತಿ ಹೇಗೆ ಬರುತ್ತೆ, ಅದ್ರ ಬಗ್ಗೆ ಡಾಕ್ಟರ್ ಲತಾ ಶೇಖರ್ ಅವರು ಮಾತನಾಡ್ತಾರೆ. ಡಾಕ್ಟ್ರೆ, ಸುಸ್ತಿಗೆ ಏನು ಮದ್ದು? ಈಗ ತುಂಬಾ ಸುಸ್ತಾಗತ್ತೆ, ಯಾಕೆ ನಮ್ಗೆ ಈ ತರ ಆಗ್ತಿದೆ ಅಂತಾನೆ ಅದನ್ನೇ ಒಂದು ಚಿಂತೆ ಮಾಡ್ತಾ ಹೋಗ್ತೀರಿ. ನೀವ್ ಎಷ್ಟು ಸಲ ಹೇಳ್ತೀರಿ ಅಷ್ಟು ನಿಮಗೆ ಸುಸ್ತು ಹೆಚ್ಚಾಗುತ್ತೆ. ಸೊ ನಾನಿಲ್ಲ, ಐ ಆಮ್ ವೆರಿ ಸ್ಟ್ರಾಂಗ್, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ನೀವು ವಾಕ್ ಮಾಡ್ಲಿಕ್ಕೆ ಹೋದ್ರೆ, ವ್ಯಾಯಾಮ ಮಾಡ್ಲಿಕ್ಕೆ ಹೋದ್ರೆ ಆ ಸುಸ್ತು ಅನ್ನೋದು ನಮ್ಮಿಂದ ಹೊರಗಡೆ ಹೊರಟೋಗುತ್ತೆ. ಸೊ ಮತ್ತೆ ನಿಮ್ಮ ದೇಹದಲ್ಲಿ ಏನಾದ್ರೂ ತೊಂದರೆ ಆಗಿದ್ರೆ, ಅಂದ್ರೆ ಕೆಲವೊಂದು ವಯಸ್ಸಾದ ನಂತರ ಮಾತ್ರ B12, ಕ್ಯಾಲ್ಸಿಯಂ, D3 ಇದೆಲ್ಲ ಕಡಿಮೆ ಆಗ್ತಿರತ್ತೆ. ಆಗ ಸುಸ್ತು ನ್ಯಾಚುರಲ್ ಆಗಿ ಬರುವಂಥದ್ದು. ಚಿಕ್ಕವರಲ್ಲಿ ಬರೋದಕ್ಕೆ ಕಾರಣ ನಿಮ್ಮ ಮನಸ್ಸು. ನೀವು ಅದರಿಂದ ಹೊರಗಡೆ ಬರಬೇಕು. ನಾನು ತುಂಬಾ ಸದೃಢವಾಗಿದ್ದೀನಿ ಅನ್ನೋ ಮಾನಸಿಕವಾಗಿ ನೀವು ಅನ್ಕೊಳ್ತಾ ಬಂದ್ರೆ ಆ ಸುಸ್ತಿಂದ ಖಂಡಿತ ಹೊರಗಡೆ ಬರ್ಬೋದು. ಮತ್ತೆ ನೀವು ಬರೀ ಆಹಾರದಲ್ಲಿ ನಾವು ತುಂಬಾ ಎಲ್ಲ ಸಿಗುತ್ತೆ ನಮ್ಗೆ, ಅದರಿಂದ ಚೆನ್ನಾಗಿರ್ತೇವೆ ಅನ್ನೋದು ತಪ್ಪು ಕಲ್ಪನೆ. ನಿಮ್ಮ ಒಂದು ಪ್ರಾಣಾಯಾಮ, ವ್ಯಾಯಾಮ, ಮುದ್ರಾಗಳು ಇದೆಲ್ಲದು ನಿಮ್ಮ ಶಕ್ತಿಗೆ ಕಾರಣ ಆಗುತ್ತೆ. ಸೊ ಆ ಎನರ್ಜಿ ತುಂಬಾನೇ ಮುಖ್ಯ. ಎನರ್ಜಿನ ಇಟ್ಕೊಂಡು ನೀವು ಯಾವಾಗ್ಲೂ ಲವಲವಿಕೆಯಿಂದ ಇರ್ಬೋದು, ಓಡಾಡ್ಕೊಂಡಿರ್ಬೋದು, ಚೆನ್ನಾಗಿರ್ಬೋದು. ಅದಕ್ಕೆ ಕಾರಣ ನಮ್ಮ ಮನಸ್ಸು. ಎರಡನ್ನೂ ನೀವು ಮೇಂಟೈನ್ ಮಾಡಬೇಕು. ಅಂದ್ರೆ ಮನಸ್ಸು ಮತ್ತು ದೇಹನ ಎರಡನ್ನ ಸದೃಢವಾಗಿ ಇಟ್ಕೋಬೇಕು ಅಂದಾಗ ನಿಮಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಬೇಕಾಗತ್ತೆ. ಅಂದ್ರೆ ಆದಷ್ಟು ಕೆಮಿಕಲ್ನ ಹೊರಗಡೆ ಬಂದು ನ್ಯಾಚುರಲ್ ಆಗಿರೋ ಫುಡ್ ಅಥವಾ ಪ್ರತಿಯೊಂದು ನಿಮ್ಮ ಆಕ್ಷನ್ ಕೂಡ ಸೊ ಅದೇ ತರ ಮಾಡ್ಕೊಂಡು ಹೋದ್ರೆ ಇದರಿಂದ ಹೊರಗಡೆ ಖಂಡಿತ ಬರುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ನನ್ನಿಂದ ಆಗದು ಅಂತ ಹೇಳಿ ಕೂತ್ಕೋಬಾರ್ದು, ನನ್ನಿಂದ ಎಲ್ಲವೂ ಆಗತ್ತೆ ಅಂತ ಹೇಳಿ ಎದ್ದೇಳ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದನ್ನ ಪಾಲನೆ ಮಾಡಿದ್ರೆ ಸುಸ್ತು ಅನ್ನೋದಕ್ಕೆ ನಾವು ಅಸ್ತು ಅಂತ ಮಾಡ್ಕೊಳ್ಳೋದೇ ಬೇಡ. ಸುಸ್ತಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಆತ್ಮಶಕ್ತಿನ ಜಾಗೃತಿ ಮಾಡ್ಕೋಬೇಕು. ಆತ್ಮಶಕ್ತಿಗೆ ಏನ್ ಮಾಡ್ಬೇಕು? ಪ್ರಾಣಶಕ್ತಿನ ಜಾಗೃತಿ ಮಾಡ್ಕೋಬೇಕು. ಎಕ್ಸರ್ಸೈಸ್ ಮಾಡ್ಬೇಕು, ಯೋಗ ಮಾಡ್ಬೇಕು, ಮುದ್ರಾ ಮಾಡ್ಬೇಕು, ಡಾಕ್ಟರ್ ಲತಾ ಶೇಖರ್ ಅವ್ರನ್ನ ಫಾಲೋ ಮಾಡ್ಬೇಕು. ಜೊತೆಗೆ ಅವ್ರು ಹೇಳ್ಕೊಟ್ಟಂತದನ್ನ ಮಂತ್ರಗಳ ತರ ಪ್ರತಿನಿತ್ಯ ನಾವು ಅನುಭವಿಸ್ತಾ ಹೋದ್ರೆ, ಅದನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಸುಸ್ತು ಅನ್ನೋದು ನಮಗೆ ಬರೋದಿಲ್ಲ. ಅಳವಡಿಸ್ಕೊಳ್ತೀರಲ್ವಾ?